The first in a time member of truss, the consisting of ISA 65 into 65 into 6 mm of FE410 grade is welded to an 8 mm gusset plate. Design a weld to transmit a full strength of member. Means first assume a shop welding. There are two types of the welding. One is a shop welding, another one is a site welding. In shop welding, we have to take gamma MW as 1.25. In case of site welding, gamma MW will be 1.5. The most of the cases the shop welding ಮಾಡ್ತಾರೆ. ಸೊ 1.25 ಇನ್ ಕೇಸ್ ಯಾವುದು ವೆಲ್ಡಿಂಗ್ ಅಂತ ಕೊಟ್ಟಿಲ್ಲ ಅಂತಂದ್ರೂ ಅಂದರೆ ನಾವೇನು ಮಾಡಬೇಕು, ಅಸ್ಯೂಮಿಂಗ್ ಎ ಶಾಪ್ ವೆಲ್ಡಿಂಗ್, ಸೊ ಗಾಮಾ MW = 1.25 ಅಂತ ಬರಿಬೇಕಾಗುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಸೊ ದಿಸ್ ಈಸ್ ಅವರ್ ದ ಟೆನ್ಷನ್ ಮೆಂಬರ್. ನಾನೇನು ಮಾಡಬೇಕು, ಐ ಹ್ಯಾವ್ ಟು ಕನೆಕ್ಟ್ ದಿಸ್ ಟು ಎನ್ ಗಸೆಟ್ ಪ್ಲೇಟ್. ದಿಸ್ ಈಸ್ ಕಾಲ್ಡ್ ಗಸೆಟ್ ಪ್ಲೇಟ್. ಹೌ ಟು ಕನೆಕ್ಟ್ ದಿಸ್ ಮೆಂಬರ್ ಟು ಗಸೆಟ್ ಪ್ಲೇಟ್ ಥ್ರೂ ಎನ್ ವೆಲ್ಡಿಂಗ್ ಮಾಡಬೇಕು. ಎಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು. ಇದು ಮೆಂಬರ್ನ ಕ್ರಾಸ್ ಸೆಕ್ಷನಲ್ಲಿ ಕಟ್ ಮಾಡಿದರೆ ಹಿಂಗೆ ಕಾಣಿಸ್ತದೆ. ಅದೇ ಪ್ಲ್ಯಾನ್ನಿಂದ ಟಾಪ್ ವ್ಯೂವಿಂದ ನೋಡಿದರೆ, ಅಂದರೆ ಇಫ್ ಯು ಸಿ ಫ್ರಮ್ ಹಿಯರ್ ಇಟ್ ವಿಲ್ ಅಪಿಯರ್ ಲೈಕ್ ದಿಸ್. ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಎಲ್ ಸೆಕ್ಷನ್ ಅಂತ ತಿಳ್ಕೊರಿ. ಇದೇನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನಮ್ದು ಏನಿದು 65 ಇದು ಟೋಟಲ್ 65, ಇದು 65. ಇದನ್ನೇನು ಮಾಡಬೇಕು, ಗಸೆಟ್ ಪ್ಲೇಟ್. ಫಾರ್ ಎಕ್ಸಾಂಪಲ್ ಇದನ್ನು ಗಸೆಟ್ ಪ್ಲೇಟ್ ಅನ್ಕೋರಿ. ಈ ಟೈಪ್ ನಾನು ಇದನ್ನು ವೆಲ್ಡ್ ಮಾಡಬೇಕು. ಈ ಟೈಪ್ ಇದನ್ನು ವೆಲ್ಡ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಮಾಡಬೇಕಪ್ಪ ಅಂದರೆ ಅಕಾರ್ಡಿಂಗ್ ಟು ಎಲ್ಲಿ ಇಲ್ಲಿ ಮಾಡಬೇಕು. ಇಲ್ಲಿ ಮಾಡಿದರೆ ಇಲ್ಲಿನ ಈ ಪೋರ್ಷನಲ್ಲಿ ಮಾಡಬೇಕು, ಮತ್ತು ಈ ಕೆಳಗಿನ ಪೋರ್ಷನಲ್ಲಿ ಮಾಡಬೇಕು. ಸೊ ಇದನ್ನೇನು ಮಾಡಬೇಕಪ್ಪ ಅಂದರೆ ಇಲ್ಲಿಂದ ಈ ಸೆಂಟ್ರಿಂದ ಇಲ್ಲಿ ಸೆಂಟರ್ ಆಫ್ ದ ಗ್ರಾವಿಟಿ ಅದೇನಾಗುತ್ತೆ, ಅದು CZ. ಇದು ಹೆಂಗೆ ಕಾಣಿಸ್ತದಪ್ಪ ಅಂದರೆ, ಇಫ್ ಯು ಸಿ ಹಿಂಗೆ ನೋಡಿದರೆ ಇದೇನಾಯ್ತಪ್ಪ ಅಂತಂದರೆ, ಹಿಂಗೆ ನೋಡಿದರೆ ಈಗ ಇಫ್ ಯು ಸಿ ಫ್ರಮ್ ಲೈಕ್ ದಿಸ್, ಇದೇನಂದರೆ ಟೋಟಲ್ ಇದೇನು ಲೈನ್ ಇದೆಯಲ್ಲ, ಇದು ಈ ಲೈನ್, ಇದು ಲೈನು ಟೋಟಲ್. ಈ ಪೋರ್ಷನ್ ಏನಿಲ್ಲ, ಇದು ಈ ಪೋರ್ಷನ್. ಉಳ್ಕಿದ ಕೆಳಗಡೆ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಇದೆಲ್ಲ ಗಸೆಟ್ ಪ್ಲೇಟ್. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಾನು ವೆಲ್ಡ್ ಎಲ್ಲಿ ಮಾಡಬೇಕು, ಇಲ್ಲಿ ಮಾಡಿದ್ದೇನೆ. ಟೋಟಲ್ ಮಾಡಲ್ಲ, ಇಲ್ಲಿ ಟೋಟಲ್ L1 ಅಂತ ಹೇಳ್ತಾನೆ. ಆಮೇಲೆ ಈ ಸೈಡ್ ಎರಡು ಕಡೆ ಮಾಡಬೇಕು. ಸೊ ನಾವೇನು ಮಾಡಬೇಕು, ಫಸ್ಟ್ ದ ಪ್ರಾಪರ್ಟೀಸ್ ಆಫ್ ISA. ಈ ಕ್ವಶನ್ ನಂಬರಲ್ಲಿ ISA 65 into 65 into 6 mm ಇದ್ರದ್ದು ಪ್ರಾಪರ್ಟಿ ಫ್ರಮ್ ಸ್ಟೀಲ್ ಟೇಬಲಿಂದ ತೆಗಿಬೇಕು. ಹೇಗೆ ಅಂತಂದರೆ 65 into 65 into 6 mm ಈ ಒಂದು ಆ್ಯಂಗಲ್ ಸೆಕ್ಷನ್ನ ಸ್ಟೀಲ್ ಟೇಬಲಲ್ಲಿ ಫೈಂಡ್ ಮಾಡಿ ಅದರದ್ದು AG ಮತ್ತು CZ ಅವೈಲೇಬಲ್ ಇರುತ್ತೆ, ಅಲ್ಲಿ ತೆಗಿಬೇಕು. ಫಾರ್ ಎಕ್ಸಾಂಪಲ್ ಸ್ಟೀಲ್ ಟೇಬಲ್ನಲ್ಲಿ ಪೇಜ್ ನಂಬರ್ 8 ಇಲ್ಲಿ ನಮ್ದು ಏನಿದೆ, ಫಾರ್ ಎಕ್ಸಾಂಪಲ್ ನಾವು ಸಿಂಗಲ್ ಆ್ಯಂಗಲ್ ಇದೆ, ಸೊ ಸಿಂಗಲ್ ಆ್ಯಂಗಲ್ ಹತ್ರ ನೋಡಬೇಕು. ಇದು ಈಕ್ವಲ್ ಆ್ಯಂಗಲ್ ಬಿಕಾಸ್ ಆಫ್ ನಮ್ಮದು ಕನೆಕ್ಟೆಡ್ ಲೆಗ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಲೆಗ್. ದಿಸ್ ಈಸ್ ಕಾಲ್ಡ್ ಕನೆಕ್ಟೆಡ್ ಲೆಗ್, ದಿಸ್ ಈಸ್ ಔಟ್ಸ್ಟ್ಯಾಂಡಿಂಗ್ ಲೆಗ್. ಎರಡು 65 into 65 ಇದೆ ಅದೇ. ಸೊ ಇದನ್ನು ರೋಲ್ಡ್ ಸ್ಟೀಲ್ ಈಕ್ವಲ್ ಆ್ಯಂಗಲ್ಸ್ ಹತ್ರ ನೋಡಬೇಕು, ಎರಡು ಲೆಗ್ ಸೇಮ್ ಇರೋದ್ರಿಂದ. ಸೊ ನಮ್ದು ಏನಂದರೆ 65 into 65 into ಥಿಕ್ನೆಸ್ ಎಷ್ಟಿದೆ, 6 mm ಇದೆ. ಸೊ ಇದು 7.44. ಇದು ಏನಿದೆ AG ಸೆಕ್ಷನಲ್ ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್ ಹತ್ರ ಇರುತ್ತೆ. ಅದು ನಮ್ದು ಎಷ್ಟು 744 mm². ಹೆಂಗೆ ಬಂದಿದೆ ಅಂದರೆ ಇದು ಆ್ಯಕ್ಚುಲಿ ನಮ್ಮದು 7.44 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇದನ್ನು ನಾವು ಏನಂದರೆ MM² ಕನ್ವರ್ಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಬೈ 100 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 744 mm² ಬರುತ್ತೆ. ಸೇಮ್ ಸೆಂಟರ್ ಆಫ್ ದ CG ಆಫ್ ದ ಮೆಂಬರ್ನು ಇಲ್ಲಿ ಕೊಟ್ಟಿರ್ತಾನೆ. ಇಲ್ಲಾಂದರೆ ಸೇಮ್ 6 mm ಅಲ್ಲಿ ನೋಡಬೇಕು. ಇಲ್ಲಿ 1.81 ಅಂದರೆ ಮತ್ತೆ ಮೇಲ್ಗಡೆ ನೋಡಬೇಕು. ಇದು ಸೆಂಟಿಮೀಟ್ರಲ್ಲಿದೆ. ನಮಗೇನು ಬೇಕು, MM ಅಲ್ಲಿ ಬೇಕು. ಸೊ ಇದನ್ನೇನು ಮಾಡಿದೆ, ಇದು 1.81 mm ಇದೆ, ಸಾರಿ ಸೆಂಟಿಮೀಟ್ರ್ ಇದೆ. MM ಬೇಕಾದರೆ 1.81 into 10 ಮಾಡಿದರೆ ನಿಮಗೆ 18 mm ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಈ ವೆಲ್ಡೆಡ್ ಕನೆಕ್ಷನಲ್ಲಿ ಇರೋದೇ ಎರಡು ಸ್ಟೆಪ್. ದರ್ ಆರ್ 2 steps in welded connection. One, first we have to find out what is the tensile capacity of the member, and second step is the design strength of the weld. First step is the tensile capacity of the member, means it is denoted as TDG. TDG is equal to AG FY divided by gamma m0. It is a formula which is available in the code book. ಇದೇನಾದರೂ ನಮ್ಮದು TDG ಫಾರ್ಮುಲಾ. ಇದು IS 800 2007 ಅಲ್ಲಿ ಪೇಜ್ ನಂಬರ್ 31 ಹತ್ರ ಇದೆ. 31 ಪೇಜ್ ನಂಬರ್. TDG is equal to AG FY gamma m0.
FI is equal to yield strength of the stress of material, AG is the gross area of the cross section, gamma m naught is a partial safety factor for a failure in tension by yielding. ಸೊ AG ನಮ್ಗೆ ಗೊತ್ತು ಇಲ್ಲಿ. ಸೊ 744 ಇಂಟು ಮಲ್ಟಿಪ್ಲೈ ಬೈ FIನೂ ಗೊತ್ತು yield stress 250 1.1 gamma m naught, ಸೊ 169.1 kN. ಅಂದರೆ ಇದ್ರದ್ದು ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್, ಇದ್ರದ್ದು ಮೆಂಬರ್ ಕೆಪಾಸಿಟಿ ಏನೈತೆಪ್ಪ ಅಂತಂದರೆ 169.1 kN ಇದೆ. ಈ 169 kN ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ ಇದೆ. ಈ ಮೆಂಬರ್ 169 kN ನಾವು ರೀಚ್ ಆಗಬೇಕು ಅಂದರೆ ಅದ್ರದ್ದು ಕೆಪಾಸಿಟಿನ ಅದು ರೀಚ್ ಆಗಬೇಕಾದ್ರೆ ಲೆಂತ್ ಆಫ್ ವೆಲ್ಡ್ ಎಷ್ಟಿರಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೇನ್ ಏಮಂತಂದರೆ ದ ಮೆಂಬರ್ ಏನಿದೆ ಅಂದರೆ 169.1 kN ಅದ್ರದ್ದು ಕೆಪಾಸಿಟಿ ಇದೆ. ಅದ್ರದ್ದು ಕೆಪಾಸಿಟಿಗೆ ನಾವು ಅದು ಅಚೀವ್ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಲೆಂತ್ ಆಫ್ ವೆಲ್ಡ್ ಇರಬೇಕು. ಈ ಲೆಂತ್ ಆಫ್ ವೆಲ್ಡ್ ಇರಬೇಕು. ಅದ್ರದ್ದು ಲೆಂತ್ ಆಫ್ ವೆಲ್ಡ್ ಎಷ್ಟಿರಬೇಕು? ಇನ್ ಆರ್ಡರ್ ಟು ಅಚೀವ್ ದಿಸ್ ಮಚ್ ಆಫ್ ದ ಟೆನ್ಸೈಲ್ ಕೆಪಾಸಿಟಿ, ವಾಟ್ ಈಸ್ ದ ಲೆಂತ್ ಆಫ್ ದ ವೆಲ್ಡ್ ವಿ ಹ್ಯಾವ್ ಟು ಡೂ, ದಟ್ ಈಸ್ ದ ಏಮ್. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ L1 ಇದೆ, L2 ಇದೆ. ಅವನು ಕ್ವಶನಲ್ಲಿ ಏನು ಕೇಳ್ತಾನೆ, ಅವನಿಗೆ ಟೈಮ್ ಮೆಂಬರ್ ಕನ್ಸಿಸ್ಟಿಂಗ್ ಆಫ್ ಎ ಡಿಸೈನ್ ಅವ್ನು ಏನು ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಇದು ಅವನೇ ಕೊಟ್ಟಿದ್ದಾನೆ ಫಿಗರ್. ಅಂದರೆ L1 ಇಷ್ಟು ಮಾಡಬೇಕು, L2 ಅಂದರೆ ಟೋಟಲ್ ಎರಡು ಲೆಂತ್ ಆಫ್ ವೆಲ್ಡ್ ಈ ಸೈಡು ಸೇಮ್ ಇಲ್ಲ, ಎರಡು ಬೇರೆ ಇದೆ. L1 ಸ್ವಲ್ಪ ಜಾಸ್ತಿ ಇದೆ, L2 ಕಡಿಮೆ ಇದೆ. ಸೊ ಅವನು ಇನ್ ಕೇಸ್ ಅವನು ಏನು ಫಿಗರ್ ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಲೆಂತ್ ಆಫ್ ವೆಲ್ಡ್ ಈಕ್ವಲ್ನೂ ಮಾಡ್ಬೋದು. ಬಂದಿದ್ದೇನು LW ಇರುತ್ತಲ್ಲ ಡಿವೈಡರ್ ಬೈ 2 ಮಾಡಿದರೆ ಸೊ L1 ಈಸ್ ಈಕ್ವಲ್ ಟು L2 ಅಂತ ಬರಿಬೋದು. ಆದರೆ ಈ ಪ್ರಾಬ್ಲಮಲ್ಲಿ ಅವನೇ ಕ್ವಶನ್ ಕೊಟ್ಟಿದ್ದಾನೆ, ಅವನೇ ಫಿಗರ್ ಕೊಟ್ಟಿದ್ದರಿಂದ L1 ಬೇರೆ ಇದೆ, L2 ಬೇರೆ ಇದೆ. ಸೊ ಅದನ್ನು ಏನು ಮಾಡಬೇಕು, ಫಸ್ಟ್ ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ ಕಂಡುಹಿಡಿಬೇಕು. ಈ ಟೆನ್ಸೈಲ್ ಕೆಪಾಸಿಟಿ ಮೆಂಬರನ್ನು ಅಚೀವ್ ಮಾಡಬೇಕಾದ್ರೆ ಅದರದ್ದು ಲೆಂತ್ ಆಫ್ ವೆಲ್ಡ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಸ್ಟೆಪ್ ಏನಿದೆ, ಡಿಸೈನ್ ಸ್ಟ್ರೆಂತ್ ಆಫ್ ದ ವೆಲ್ಡ್ PDW. ಅಂದರೆ PDW ಈಸ್ ಈಕ್ವಲ್ ಟು LW ಈಸ್ ಲೆಂತ್ ಆಫ್ ವೆಲ್ಡ್ ಅಂದರೆ ಟೋಟಲ್ ಏನಿದೆ ಲೆಂತ್ ಆಫ್ ವೆಲ್ಡ್ ನಥಿಂಗ್ ಬಟ್ L1 + L2 ಈಸ್ ಈಕ್ವಲ್ ಟು LW ಟೋಟಲ್ ಲೆಂತ್. ಇದು ಲೆಂತು ಮತ್ತು ಇದು ಲೆಂತ್ ಸೇರಿನೇ LW ಅನ್ನೋದು. LW TT ಥ್ರಾಡ್ ಥಿಕ್ನೆಸ್. ಫಾರ್ ಎಕ್ಸಾಂಪಲ್ ನಾವು ವೆಲ್ಡಿಂಗ್ ಮಾಡುವಾಗ ಈ ಟೈಪ್ ಮಾಡ್ತೀವಿ, ಇದೆಲ್ಲ ಈ ಟೈಪ್ ಮಾಡ್ತೀವಲ್ಲ, ಇದ್ರದ್ದು ಏನು ಸೆಂಟ್ರ್ ಲೆಂತ್ ಇರ್ತಲ್ಲ ಅದಕ್ಕೆ ಥ್ರಾಡ್ ಥಿಕ್ನೆಸ್ ಅಂತಾರೆ. ಥ್ರಾಡ್ ಥಿಕ್ನೆಸ್. ಸೊ TT ಥ್ರಾಡ್ ಥಿಕ್ನೆಸ್ FU ಡಿವೈಡೆಡ್ ಬೈ √3 ಇಂಟು gamma mW. FU ಈಸ್ ಈಕ್ವಲ್ ಟು ಗೊತ್ತಿದೆ, ಅಲ್ಟಿಮೇಟ್ ಸ್ಟ್ರೆಸ್ 410 Nm². gamma mW ಅಂದರೆ 1.25. ಇದೇನಂತಂದರೆ ಶಾಪ್ ವೆಲ್ಡಿಂಗ್ ಇದೆ. ನಮ್ಮ ಶಾಪ್ ವೆಲ್ಡಿಂಗ್ ಇಲ್ಲಿ ಕ್ವಶನ್ ಹತ್ರ ಕೊಟ್ಟಿದ್ದಾನೆ ಏನಂತ, ಅಸ್ಯೂಮ್ ಎ ಶಾಪ್ ವೆಲ್ಡಿಂಗ್ ಅಸ್ಯೂಮ್ ಮಾಡಿದ್ರೆ 1.25 ತೊಗೋಬೇಕು. ಇನ್ ಕೇಸ್ ಆಫ್ ಸೈಟ್ ವೆಲ್ಡಿಂಗ್, ಇದು ಸೈಟ್ ವೆಲ್ಡಿಂಗ್ ಇತ್ತಪ್ಪ ಅಂತಂದರೆ ಅದನ್ನು 1.5 ತೊಗೋಬೇಕು. ಮೋಸ್ಟ್ ಆಫ್ ದ ಕೇಸಸ್ ಶಾಪ್ ವೆಲ್ಡಿಂಗೇ ಇರುತ್ತೆ. ಇನ್ ಕೇಸ್ ಏನು ಕೊಟ್ಟಿಲ್ಲ ಅಂದರೆ ಅಸ್ಯೂಮಿಂಗ್ ಶಾಪ್ ವೆಲ್ಡಿಂಗ್, ಸೊ gamma mW ಈಸ್ ಈಕ್ವಲ್ ಟು 1.25 ಅಂತ ತೊಗೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ FU ಆಯಿತಾ, ಟು LW ಇಸ್ ಎಫೆಕ್ಟಿವ್ ಲೆಂತ್ ಆಫ್ ವೆಲ್ಡ್. TT ಕ್ಯಾಲ್ಕುಲೇಷನ್. ಈಗ ನಮ್ಮಲ್ಲಿ ಏನಂದರೆ LW ಇಸ್ ಅನ್ನೋನ್ ಇದೆ, ಇದನ್ನೇ ಕಂಡುಹಿಡಿಬೇಕು ನಾವು. TT ಒಂದು ಗೊತ್ತಿಲ್ಲ, ಈ ಪೋರ್ಷನ್ ಅಂತೂ ಎಲ್ಲ ನೋನ್ ವ್ಯಾಲ್ಯೂಸ್ ಇದೆ. ಫಸ್ಟ್ ಏನು ಮಾಡಬೇಕು, TT ಕ್ಯಾಲ್ಕುಲೇಷನ್ ಅಂದರೆ ಒಂದು ಫಾರ್ಮುಲಾ ಇದೆ, T ಈಸ್ ಈಕ್ವಲ್ ಟು 6 mm. T ಈಸ್ ಈಕ್ವಲ್ ಟು 6 mm ಹೆಂಗೆ ಅಂತಂದರೆ ಫಸ್ಟ್ ಇಲ್ಲೇನಿತ್ತು ISI 65 × 6 mm ಇದೆ. ಅದನ್ನೇನು ಮಾಡಬೇಕು, ಇದು T ಈಸ್ ಈಕ್ವಲ್ ಟು 6 mm ಮಾಡ್ಕೋಬೇಕು. ಇಲ್ಲಿ ನಮ್ದೇನೆಂದರೆ ಗಸೆಟ್ ಪ್ಲೇಟದ ವೆಲ್ಡ್ 8 mm ಇದೆ. ಗಸೆಟ್ ಪ್ಲೇಟ್ ವೆಲ್ಡ್ 8 mm ಇದೆ. ಸೊ ಮಿನಿಮಮ್ ಸೈಜ್ ಆಫ್ ದ ವೆಲ್ಡ್ 3/4 ಆಫ್ T ತೊಗೊಳ್ಬೇಕು. 3/4 ಆಫ್ T ಮೀನ್ಸ್ 6 mm, 4.5 mm. ಮ್ಯಾಕ್ಸಿಮಮ್ ಸೈಜ್ ಆಫ್ ವೆಲ್ಡ್ ಈಸ್ T - 1.5 ಈಸ್ ಈಕ್ವಲ್ ಟು 6 - 1.5 ಮಾಡಿದರೆ 4.5 mm ಬರ್ತದೆ. ಸೊ S ಈಸ್ ಈಕ್ವಲ್ ಟು ನಿಮ್ದು ಇಷ್ಟ. ಇವಾಗ ನಮ್ಮದು ಗಸೆಟ್ ಪ್ಲೇಟ್ ಇದೆ, ಇದು ಗಸೆಟ್ ಪ್ಲೇಟ್, ಇಲ್ಲಿ ನಾನು ಇದನ್ನು ವೆಲ್ಡ್ ಮಾಡ್ತಾ ಇದ್ದೀನಿ. ಇದು ಗಸೆಟ್ ಪ್ಲೇಟದು 8 mm ಥಿಕ್ನೆಸ್ ಇದೆ. ಇಲ್ಲಿ ವೆಲ್ಡ್ ಮಾಡಬೇಕು, ಇಲ್ಲಿ ವೆಲ್ಡ್ ಮಾಡಬೇಕು. ಈಗ ಏನಪ್ಪ ಅಂತಂದರೆ ಫಸ್ಟ್ 4.5 mm ಇದೆ. ಮಿನಿಮಮ್ ಸೈಜ್ ಆಫ್ ವೆಲ್ಡ್ ಎಷ್ಟು ಇರಬೇಕಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಸೈಜ್ ಆಫ್ ವೆಲ್ಡ್ 4 mm ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಿನಿಮಮ್ ಸೈಜ್ ಆಫ್ ವೆಲ್ಡ್ ಎಷ್ಟು ಇರಬೇಕಪ್ಪ ಅಂತಂದರೆ ಮಿನಿಮಮ್ 3 mm ಇರಬೇಕು, 3 mm ಬಿಲೋ ಇರೋಂಗಿಲ್ಲ. ಆಮೇಲೆ ಮ್ಯಾಕ್ಸಿಮಮ್ ಈಗ ಹೆಂಗಂತಪ್ಪ ಅಂತಂದರೆ ನೀವು ಕೇಳ್ಬೋದು 9 mm ತೊಗೊಳ್ಬೋದಾ ಅಂತ. 9 mm ತೊಗೊಳಕ್ಕೆ ಬರೋಲ್ಲ, ಯಾಕಂತಂದರೆ ನಂದು ಗಸೆಟ್ ಪ್ಲೇಟದು ಥಿಕ್ನೆಸ್ಸೇ 8 mm ಇದೆ. ಈ ಗಸೆಟ್ ಪ್ಲೇಟ್ ಥಿಕ್ನೆಸ್ ಇದೆ, ಇದಕ್ಕೆ ನಾನು ವೆಲ್ಡ್ ಮಾಡಬೇಕಾದ್ರೆ
ವೆಲ್ಡಿಂಗ್ ಏನಿರಬೇಕಂದ್ರೆ ವಿಡ್ತು ಇದ್ರೊಳಗೆ ಇರಬೇಕು. ಈಗ ನಾನು 9 mm ಮಾಡಿದರೆ ಟೋಟಲ್ ಲೆಂತ್ ವೆಲ್ಡಿಂಗ್ ಹೊರಗೆ ಬಂದುಬಿಡುತ್ತೆ. ಸೊ 8 mm ಒಳಗೆ ಇರಬೇಕು ನಾವು ಮ್ಯಾಕ್ಸಿಮಮ್, ಯಾಕಂದರೆ ಗಸೆಟ್ ಪ್ಲೇಟ್ಗಿನ ಥಿಕ್ನೆಸ್ ಆಫ್ ವೆಲ್ಡ್ ಕಡಿಮೆ ಇರಬೇಕು. ಸೊ 4 mm ಅಂತ ತೊಗೊಳ್ತೀನಿ. ಆಮೇಲೆ ಟಿ ಫಾರ್ಮುಲ ಇದೆ, ಕೆ ಇಂಟು ಎಸ್. ಕೆ ಅಂದರೆ 0.7, ಎಸ್ ಅಂದರೆ 4 mm, 2.8 mm. ಈಗ ಫಾರ್ಮುಲಾದಲ್ಲಿ ಆಗಬೇಕು. ಪಿ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಸೇಮ್ ಎಲ್ ಡಬ್ಲ್ಯೂ ಅಂದರೆ ಎಲ್ ಡಬ್ಲ್ಯೂನ ವಿ ಹ್ಯಾವ್ ಟು ಫೈಂಡ್ ಎಲ್ ಡಬ್ಲ್ಯೂ. ಸೊ ಎಲ್ ಡಬ್ಲ್ಯೂ ಆ್ಯಸ್ ಇಟ್ ಈಸ್. ಟಿ ಮೀನ್ಸ್ 2.8 ಇಂಟು 410/√3 ಇಂಟು 1.25, 530.23 ಎಲ್ ಡಬ್ಲ್ಯೂ ಬರುತ್ತೆ. ಯಾಕಂದರೆ ಇದು ಅನ್ನೋನ್ ಅಲ್ಲ, ಹಾಗೆ ಇಡಬೇಕಿದೆ ಎಲ್ ಡಬ್ಲ್ಯೂ. ಈಗ ನಮಗೆ ಲೆಂತ್ ಆಫ್ ವೆಲ್ಡ್ ಬೇಕು. ಲೆಂತ್ ಆಫ್ ವೆಲ್ಡ್ ಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈಕ್ವೇಟಿಂಗ್ ದ ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ ಆ್ಯಂಡ್ ಡಿಸೈನ್ ಸ್ಟ್ರೆಂತ್ ಆಫ್ ದ ವೆಲ್ಡ್. ಈಗ ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ ಎಷ್ಟು ಬಂದಿದೆ ನಮಗೆ, ಫಸ್ಟು ಇಲ್ಲಿ ಬಂದಿದೆ ನೋಡಿ. ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ ಇಸ್ 169.1 ಕಿಲೋನ್ಯೂಟನ್. 169.1 ಕಿಲೋನ್ಯೂಟನ್ ಅಂದರೆ ನ್ಯೂಟನಲ್ಲಿದ್ದರೆ ಇದು ಇಂಟು 10⁻³ ಇಸ್ ಈಕ್ವಲ್ ಟು ಪಿ ಡಿ ಡಬ್ಲ್ಯೂ ಡಿಸೈನ್ ಸ್ಟ್ರೆಂತ್ ಆಫ್ ದ ವೆಲ್ಡ್ ಅಂತಂದರೆ 530.23 ಎಲ್ ಡಬ್ಲ್ಯೂ. ಇಲ್ಲಿ ಟಿ ಡಿ ಜಿನೇ ಹೇಗೆ ತೊಗೋಬೇಕಪ್ಪ ಅಂತಂದರೆ, ನಂದು ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ ಇಷ್ಟು ಅಚೀವ್ ಮಾಡಬೇಕಾದ್ರೆ ನನಗೆ ಲೆಂತ್ ಕಂಡುಹಿಡಿಬೇಕು. ಲೆಂತ್ ಹೇಗೆ ಬೇಕಾದ್ರೂ ತೊಗೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಸ್ಯೂಮಿಂಗ್ ಲೆಂತ್ ಇಸ್ ಈಕ್ವಲ್ ಟು 800 mm ಅಂತ ತೊಗೊಂಡ್ರೆ ಡಿಸೈನ್ ಫೇಲ್ ಆಗುತ್ತೆ. ಯಾಕಂದರೆ ಅದ್ರದ್ದು ಟೆನ್ಸೈಲ್ ಕೆಪಾಸಿಟಿಗೆ ನಾವು ಅದ್ರ ಬೇಸ್ಡ್ ಆನ್ ಅದ್ರ ಮೇಲೆ ನಾವು ಲೆಂತ್ ಆಫ್ ವೆಲ್ಡ್ ಕೊಡಬೇಕಾಗುತ್ತೆ. ಸೊ ಎಲ್ ಡಬ್ಲ್ಯೂ ಇಸ್ ಈಕ್ವಲ್ ಟು 169.1 ಇಂಟು 10⁻³ /530.23 ಮಾಡಿದ್ರೆ 318.91 ಬಂತು. 318.91 ಏನಪ್ಪ ಅಂತಂದರೆ ಟೋಟಲ್ L1 ಪ್ಲಸ್ L2 ಸೇರಿನೇ, ಅಂದರೆ L1 ಪ್ಲಸ್ L2 ಸೇರಿ ಎಲ್ ಡಬ್ಲ್ಯೂ ಬಂದು ಟೋಟಲ್. ಬಟ್ ನಮ್ಗೆ ಇಂಡಿವಿಜುವಲಿ ಗೊತ್ತಿಲ್ಲ L1 ಎಷ್ಟು L2 ಎಷ್ಟು ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಏನಪ್ಪ ಅಂತಂದರೆ ದ ಸೆಂಟರ್ ಆಫ್ ದ ಗ್ರಾವಿಟಿ ಆಫ್ ದ ವೆಲ್ಡ್ ಕೋಯಿನ್ಸೈಡ್ ವಿತ್ ದಟ್ ಆಫ್ ದ ಆ್ಯಂಗಲ್ ಅಂತ ತೊಗೊಳ್ಬೇಕು. ಅಂದರೆ ಸೇಮ್ ಮೂಮೆಂಟ್ ತೊಗೊಂಡಂಗೆ. ಇದು ನಮ್ಮದು ವೆಲ್ಡ್ ಇದೆ, ಇದು ಆ್ಯಂಗಲ್ ಸೆಕ್ಷನ್. ಇಲ್ಲಿ ನಾವು ವೆಲ್ಡ್ ಮಾಡಿದ್ವಿ. ಇದು ನಮ್ಮ CZZ ಇದೆ. CZZ ಎಷ್ಟಿದೆ, CZZ ಇಲ್ಲಿ ಒಬ್ಟೈನ್ ಮಾಡಿದ್ವಿ 18.1. ಸೊ ಇದು 18.1 ಇದೆ, ಇದು ಸೆಂಟ್ರಿಂದ. ಬಟ್ ಇನ್ನು ಮಿಕ್ಕಿದ್ದೇನಿದೆ ಅಂದರೆ ಇದು ಟೋಟಲ್ ನಮ್ಮದು 65 ಇದೆ. ನನಗೆ ಈ ಡಿಸ್ಟೆನ್ಸ್ ಬೇಕಪ್ಪ ಅಂತಂದರೆ ಏನು ಮಾಡಬೇಕಂದ್ರೆ 65 ಒಳಗೆ 18.11 ಮೈನಸ್ ಮಾಡಿದರೆ ಈ ಡಿಸ್ಟೆನ್ಸ್ ಬರುತ್ತೆ. 65 ಮೈನಸ್ 18.1 ಮಾಡಿದರೆ ಈ ಡಿಸ್ಟೆನ್ಸ್ ಎಷ್ಟು ಅಂತಂದರೆ ಇದು 46.1 mm. ಇದು ಇಷ್ಟು ಬರುತ್ತೆ. ಈಗ ನಾನೇನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಮ್ದು ಏನಿತ್ತು ಅಂದರೆ ಇಲ್ಲಿ ವೆಲ್ಡ್ ಫಾರ್ ಎಕ್ಸಾಂಪಲ್ ಇಷ್ಟೇ ಹಾಕ್ತೀನಿ ನೋಡ್ರಿ. ಇಲ್ಲಿ L1 ಇತ್ತಲ್ಲಿ ಫಿಗರಲ್ಲಿ, ಇದು L1 ಇತ್ತು. ಇದು ಎಷ್ಟಿತ್ತು ಅಂದರೆ L2 ಇತ್ತು. ಇದು ಏನಂತಂದರೆ ಸೆಂಟರ್ ಆಫ್ ಲೈನ್. ಸೊ ಟೇಕಿಂಗ್ ಮೂಮೆಂಟ್ ಸೆಂಟರ್ ಅಂತ ತೊಗೊಳ್ಬೇಕು. ಅಂದರೆ ಇಲ್ಲಿಂದ L1 ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲ ಮೂಮೆಂಟ್ ಅಂದರೆ ಹಂಗೆ ತೊಗೋಬೇಕು. L1 ಇಂಟು ಈ ಸೆಂಟರ್, ಇಲ್ಲಿಂದ ಈ ಡಿಸ್ಟೆನ್ಸ್ ಎಷ್ಟಾಗುತ್ತಪ್ಪ 18.1 ಅಂದರೆ L1 ಇಂಟು 18.1 ಇಲ್ಲಿ ಬರೀಬೇಕು. L1 ಇಂಟು 18.1 ಈಸ್ ಈಕ್ವಲ್ ಟು ಈ ಕಡೆಯಿಂದ L2 ಇಂಟು ಈ ಸೆಂಟ್ರ್. L2 ಇಂಟು ಈ ಸೆಂಟ್ರಿಗೆ ಎಷ್ಟು 46.1. ಹೆಂಗೆ ಬಂತಂದರೆ ಟೋಟಲ್ 65 ಒಳಗಡೆ 18.1 ಡೆಡಕ್ಟ್ ಮಾಡಿದರೆ 46.1 ಬರುತ್ತೆ. ಸೊ L2 ಇಂಟು 65 ಮೈನಸ್ 18.1 ಅಂದರೆ 46.9 L2. ಇದರೊಳಲ್ಲಿ ಯಾವುದೋ ಒಂದು ಈಕ್ವೇಟ್ ಮಾಡ್ಕೋ, ಅದು ಐದರ್ L2 ಈಸ್ ಈಕ್ವಲ್ ಟು ಅನ್ನೋ ಬರ್ಕೋರಿ, L1 ಈಸ್ ಈಕ್ವಲ್ ಟು ಅನ್ನೋ ಬರ್ಕೋರಿ. ಸೊ ನಾನು L1 ಈಸ್ ಈಕ್ವಲ್ ಟು 46.9 L2 ಡಿವೈಡೆಡ್ ಬೈ 18.1 ಅಂತ ಬರ್ಕೊಂಡಿದ್ದೀನಿ. ಸೊ ಇವೆರಡನ್ನ ಡಿವೈಡ್ ಮಾಡಿದರೆ 2.5 L2 ಅನ್ನೋನಿದೆ, L2 ಆ್ಯಸ್ ಇಟ್ ಈಸ್. ಸೊ ನಮಗೇನಾಯಿತು L1 ಈಸ್ ಈಕ್ವಲ್ ಟು 1 ಗೊತ್ತಾಯಿತು. ಏನಂದರೆ L1 ಈಸ್ ಈಕ್ವಲ್ ಟು 2.59 L2 ಅಂತ ಗೊತ್ತಾಯಿತು. ಇದು 2.59 L2 ಅಂತ ಗೊತ್ತಾಯಿತು. ಇದು L1. ಇದನ್ನೇನು ಮಾಡಬೇಕಂದ್ರೆ ನಮ್ಮದೊಂದು ಫಾರ್ಮುಲಾ ಇದೆ, LW ಅಂತಂದರೆ L1 ಪ್ಲಸ್ L2. ನಮ್ಗೆ LW ಗೊತ್ತಿದೆ ಟೋಟಲ್ 318.91. ಆದರೆ L1 ಎಷ್ಟಂತ ಗೊತ್ತಿಲ್ಲ, LW ಅಂತ ಎಷ್ಟಂತ ಗೊತ್ತಿಲ್ಲ. ಅದನ್ನೇನು ಮಾಡಬೇಕು, ಇಲ್ಲಿ ಫಾರ್ಮುಲಾ ಇದೆ ಟೋಟಲ್ ಏನಂದರೆ LW ಈಸ್ ಈಕ್ವಲ್ ಟು L1 ಪ್ಲಸ್ L2. ಟೋಟಲ್ LW ವಿ ಗಾಟ್ ದಟ್ 318.91. ಟೋಟಲ್ 318.91 ಈಸ್ ಈಕ್ವಲ್ ಟು L1 ಮೀನ್ಸ್ L1 ಈಸ್ ಈಕ್ವಲ್ ಟು
2.59 L2 ಆ್ಯಸ್ ಇಟ್ ಈಸ್ ಪ್ಲಸ್ L2 ಏನಿದೆ ಆ್ಯಸ್ ಇಟ್ ಈಸ್ L2ನೇ ಬರ್ಕೋಬೇಕು. ಆದರೆ ಮತ್ತೆ ನೆಕ್ಸ್ಟ್ 318.91 2.59 L2 ಪ್ಲಸ್ L2 ಇಲ್ಲಿ ಏನಿಲ್ಲ ಅಂದರೂ ಒಂದಿದಂಗೆ, ಸೊ ಆ್ಯಡ್ ಮಾಡಿದರೆ 2.59 ಪ್ಲಸ್ 1 ಈಸ್ ಈಕ್ವಲ್ ಟು 3.59 L2. ಮತ್ತು L2 ಬೇಕಲ್ಲ, L2 ಈಸ್ ಈಕ್ವಲ್ ಟು ಟೋಟಲ್ 318.91 ಡಿವೈಡೆಡ್ ಬೈ 3.59 ಈಸ್ ಈಕ್ವಲ್ ಟು 88.83 mm. ಸೊ ಈಗ L2 ಗೊತ್ತಾಯಿತು ನಮಗೆ, L1 ಗೊತ್ತಿಲ್ಲ. L1 ಫಾರ್ಮುಲಾ ಏನಿದೆ ಇಲ್ಲಿ ಇದೆ, ನಮಗೇನು ಬಂದಿದೆ, L1 ಈಸ್ ಈಕ್ವಲ್ ಟು 2.59 L2 2.5 ಗೊತ್ತಿದೆ, L2 ಈಗ ಕಂಡುಹಿಡಿದ್ವಿ. ಸೊ 2.5 ಎಲ್ಲಿ ಬಂದಿದೆ 2.59 L2. ಸೊ 2.59 L2 ಅಂತಂದರೆ 88.83 ಈಸ್ ಈಕ್ವಲ್ ಟು 230.06 mm. ಇವಾಗ L1 ಎಷ್ಟು 230 ಅಂತ ತೊಗೊಳ್ಬೇಕು. ಆಮೇಲೆ L2 ಈಸ್ ಈಕ್ವಲ್ ಟು 89, ಇದು ನಿಯರರ್ ಟು 89 ಇದೆಯಲ್ಲ, 89 ಅಂತ ತೊಗೊಳ್ಬೇಕು. ಈಗ ನಮ್ಮದೇನು, ನಾನೇನು ಮಾಡಿದೆ, LW ಈಸ್ ಈಕ್ವಲ್ ಟು L1 ಪ್ಲಸ್ L2 ಅಂತ ಹೇಳಿದೆ. LW ಎಷ್ಟು ಬಂದಿದೆ ನಂದು, ಟೋಟಲ್ LW 318.91 ಇದೆ, 318.91 ಇದೆ ಈಸ್ ಈಕ್ವಲ್ ಟು L1 ಪ್ಲಸ್ L2 ಮಾಡಿರಿ. ಅಂದರೆ ಎಷ್ಟಂದರೆ 230 ಪ್ಲಸ್ 89 ಮಾಡಬೇಕು. 230 ಪ್ಲಸ್ 89 ಮಾಡಿದರೆ ಎಷ್ಟು ಬರುತ್ತೆ, 319 ಬರ್ತದೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಆ್ಯಕ್ಚುಲಿ ಈಕ್ವಲೇ. ಇದು ನಮ್ಮದು L1 ಆ್ಯಂಡ್ L2 ಅಂತಂದರೆ ದ ಮೇನ್ ಏನಪ್ಪ ಅಂತಂದರೆ ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ದು ಗೊತ್ತಿರುತ್ತದೆ, 169 kN ಸಮಥಿಂಗ್ ಇರುತ್ತೆ. ಆ ಟೆನ್ಸೈಲ್ ಕೆಪಾಸಿಟಿ ಮೆಂಬರ್ದು ಏನಿರುತ್ತಲ್ಲ, ಈ ಟೆನ್ಸೈಲ್ ಕೆಪಾಸಿಟಿ ಆಫ್ ದ ಮೆಂಬರ್ 169.1 kN ಅಚೀವ್ ಮಾಡಬೇಕಪ್ಪ. ಎಷ್ಟೇ ಲೋಡ್ ಹಾಕಿದ್ರು ಅದು ಲಾಸ್ಟ್ ಅಲ್ಲಿ ತನಕ ತೊಗೋಬೇಕಾದ್ರೆ ಲೆಂತ್ ಎಷ್ಟಿರಬೇಕು ಕಂಡುಹಿಡಿಬೇಕು. ಅದರ ಸಲುವಾಗಿ ನಾವು ಇಲ್ಲೆಲ್ಲ ಮಾಡಿದ್ವಿ. ಈಗೇನು ಮಾಡಬೇಕಂದ್ರೆ ಇದು ಲೆಂತ್ ಆಫ್ ಇಲ್ಲಿ ಎಷ್ಟು ವೆಲ್ಡ್ ಮಾಡ್ಬೇಕಂತ ಗೊತ್ತಾಯ್ತಪ್ಪ ಅಂತಂದರೆ, ಇಲ್ಲಿ ಫಸ್ಟ್ L1 ಎಷ್ಟು 230 ಅಂದರೆ ಇದು ಟೋಟಲ್ 230 mm ವೆಲ್ಡ್ ಮಾಡಬೇಕು. ಆಮೇಲೆ L2 ಎಷ್ಟು ಮಾಡಬೇಕಪ್ಪ ಅಂತಂದರೆ 89 ಅಂದರೆ L1 230 mm ವೆಲ್ಡ್ ಮಾಡಿದರೆ ಮತ್ತು L2 89 mm ಮಾಡಿದರೆ ನಾನು ಈ ಸ್ಟ್ರೆಂತ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ರ್ಯಾಂಡಮ್ಲಿ ಇಲ್ಲೊಂದು 100 mm ವೆಲ್ಡ್ ಮಾಡಿ ಇಲ್ಲೊಂದು 100 mm ವೆಲ್ಡ್ ಮಾಡಿದ್ರೆ ಅಂತಂದರೆ ಡಿಸೈನ್ ಸ್ಟ್ರಕ್ಚರ್ ಫೇಲ್ ಆಗುತ್ತೆ. ಯಾಕಂದರೆ ನಾವು ಡಿಸೈನ್ ಮಾಡೋದು ಎದಕ್ಕಪ್ಪ ಅಂತಂದರೆ ಈ ಸ್ಟ್ರೆಂತನ್ನು ಮೆಂಬರ್ ಅಚೀವ್ ಮಾಡೋ ಸಲುವಾಗಿ ನಾವು ಲೆಂತನ್ನು ಕಂಡುಹಿಡಿತಿರ್ತೀವಿ. ಥ್ಯಾಂಕ್ ಯು.